ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಲೈಕು ಕಮೆಂಟು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೋ ಯಾರೂ ಜಾಸ್ತಿ ನೋಡ್ತಾ ಇಲ್ಲ, ಸಬ್ಸ್ಕ್ರಿಪ್ಷನ್ನು ಬರ್ತಾ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಪ್ಲೀಸ್ ನೋಡಿ, ಕೇಳಿ, ಹಾಗೆ ತಪ್ಪದೆ ಲೈಕು ಕಮೆಂಟು ಕೊಡಿ. ಹೇಗೆ ಅನ್ನಿಸ್ತಿದೆ ನನ್ನ ಕತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಠಲ, ನನಗೆ ಅಪಾಯ ಬಂತಂದ್ರೆ ನನಗೆ ಸಹಾಯಕ್ಕೆ ಪ್ರತಿ ಸಲ ಬರ್ತಾರ ಈ ಮನುಷ್ಯ. ಹೆಂಗವ ಇವ್ರ ಋಣ ತೀರಿಸೋದು? ಇಲ್ಲದಿದ್ರೆ ನಾನು ಈ ಹೆಂಗಸು ಮಾತಾಡೋದು ಕೇಳಿ ಅತ್ತ ಬಿಡ್ತಿದ್ನೇನೋ. ನನಗೆ ಅಷ್ಟ ನೋವಾಗಕತ್ತಿತ್ತು. ಇವ್ರು ಇಲ್ಲಂದಿದ್ರೆ ಯವ್ವ ಯೋಚನೆನೂ ಮಾಡಂಗಿಲ್ಲ ನಾನು. ಅವನಿಲ್ಲದ ಮನೆಯಲ್ಲಿ ತಾನು ಇರುವುದನ್ನು ಊಹಿಸಲು ಕೂಡ ಸಾಧ್ಯವಾಗಲಿಲ್ಲ ವಿಶಾಖಾಗೆ. ಕೈ ನೋಡುತ್ತಾ ತಲೆ ತಗ್ಗಿಸಿ ಯೋಚಿಸುತ್ತಿತ್ತು ಹುಡುಗಿ. ಕುಳಿತಲ್ಲಿಂದ ಎದ್ದು ತನ್ನ ರೂಮಿಗೆ ಹೋಗಲು ನೋಡುತ್ತಿದ್ದಳು ವಿಶಾಖ. ಅವಳಿಗೆ ಲಲಿತಮ್ಮನ ಮಾತಿನಿಂದ ಹಸಿವೆ ಕೂಡ ಸತ್ತು ಹೋಗಿತ್ತು. ಏನೂ ಬೇಡ, ಹೋಗಿ ತನ್ನ ಮನಸ್ಸಿನ ದುಃಖವನ್ನು ಒಂಟಿಯಾಗಿ ಅತ್ತು ಹೊರಹಾಕಬೇಕು ಎನಿಸುತ್ತಿತ್ತು ಅವಳಿಗೆ. ಮೂಕ ಪ್ರೇಕ್ಷಕನಂತೆ ನಡೆಯುತ್ತಿದ್ದ ಎಲ್ಲ ವಿದ್ಯಮಾನಗಳನ್ನು ನೋಡುತ್ತಾ ಮಾತೇ ಇಲ್ಲದೆ ಕುಳಿತು ಬಿಟ್ಟಿದ್ದ ಪವನ್. ಇದು ಅವರ ಮನೆಯ ವಿಷಯ. ತಾನು ಮಾತನಾಡಿದರೆ ತಪ್ಪಾಗಬಹುದು. ಅವರ ಸಂಸಾರದ ವಿಷಯ ಅವರೇ ಬಗೆಹರಿಸಿಕೊಳ್ಳುವುದು ಒಳ್ಳೆಯದು. ನಾವು ಮೂಗು ತೂರಿಸುವುದು ಒಳ್ಳೆಯದಲ್ಲ ಎಂದುಕೊಂಡವನು ಸುಮ್ಮನೆ ಕುಳಿತಿದ್ದ. ಈಗ ಮನೆಗೆ ಹೊರಡಲು ಎದ್ದ ಪವನ್. ಅಜ್ಜಮ್ಮ, ಅಂಕಲ್, ನಾನಿನ್ನು ಬರ್ತೀನಿ. ನೀವು ಏನೂ ಚಿಂತೆ ಮಾಡೋಕ್ಕೆ ಹೋಗಬೇಡಿ ಅಂಕಲ್. ಮನೆ ಅದು ಆರೋಗ್ಯ ಕೆಡಿಸುತ್ತೆ ಅಷ್ಟೇ. ಮನೆ ಸಂಸಾರ ಅಂದಮೇಲೆ ಇಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ. ಹಾಗಂತ ಅದನ್ನೇ ಮನಸ್ಸಿಗೆ ಹಚ್ಚಿಕೊಂಡು ಕುಳಿತರೆ ನಮ್ಮ ಆರೋಗ್ಯ ಕೆಡುತ್ತೆ ಅಷ್ಟೇ. ಟೇಕ್ ಕೇರ್ ಅಂಕಲ್. ಓಕೆ ದೆನ್ ವಿಧು, ನಾನಿನ್ನು ಬರ್ತೀನಿ ಕಣೋ, ಟೈಮ್ ಆಯಿತು, ಮನೇಲಿ ಕಾಯ್ತಾ ಇರ್ತಾರೆ ಎಂದ ಪವನ್. ಹೊರಡುವ ಮೊದಲು ಅಲ್ಲಿಯೇ ಕುಳಿತಿದ್ದ ಹುಡುಗಿಯತ್ತ ದೀರ್ಘವಾಗಿ ದಿಟ್ಟಿಸಿದ್ದ. ಹಲ್ಲು ಕಚ್ಚಿ ಸುಮ್ಮನಾದ ವಿಧಾನ್. ಕುಳಿತಲ್ಲಿಂದ ಎದ್ದು ಒಳಗಡೆ ನಡೆಯಲು ನೋಡುತ್ತಿತ್ತು ಹುಡುಗಿ. ಅವಳ ಮುಖಭಾವದಿಂದಲೇ ಅವಳು ಈಗ ಎದ್ದು ಹೊರಡುತ್ತಾಳೆ ಎನ್ನುವುದು ತಿಳಿದು ಬಿಟ್ಟಿತ್ತು ವಿಧಾನ್ಗೆ. ತಡ ಮಾಡಲಿಲ್ಲ ಅವನು. ಗೋಪಿ, ಎಲ್ಲರಿಗೂ ಊಟಕ್ಕೆ ರೆಡಿ ಮಾಡು, ಟೈಮ್ ಆಯಿತು. ನಿಮ್ಮ ಅಣ್ಣ ಊಟ ಮಾಡಿ ಮಾತ್ರೆ ತಗೋಬೇಕು. ಸ್ವಲ್ಪ ಬೇಗ ಊಟ ಆದರೆ ಒಂದು 10 ನಿಮಿಷ ಬಿಟ್ಟು ಮಾತ್ರೆ ನುಂಗಿ ಮಲ್ಕೋಬೋದು. ಮುದುಕಮ್ಮನೂ ಎಷ್ಟೋ ಹೊತ್ತಿಂದ ಇಲ್ಲೇ ಕೂತಿದ್ದಾಳೆ ಅಂತೀಯ. ಅವರಿಗೂ ಬೇಗ ಊಟ ಆದರೆ ಹೋಗಿ ರೆಸ್ಟ್ ಮಾಡ್ಬೋದು. ಯಾರೋ ಕೆಲಸಕ್ಕೆ ಬಾರದವರು ಮಾತಾಡಿದ್ದಕ್ಕೆಲ್ಲ ನಾವು ತಲೆಕೆಡಿಸ್ಕೊಂಡು ಉಪವಾಸ ಇರೋಕ್ಕಾಗುತ್ತಾ? ಅವರೇನೋ ಮಾತಾಡ್ತಾರೆ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ? ಇಲ್ಲ ತಾನೇ? ಅದು ಅವರ ಹುಟ್ಟುಗುಣ. ನಾವೆಷ್ಟೇ ಪಡ್ಕೊಂಡ್ರೂ ಬದಲಾಗಲ್ಲ ಎಂದಿದ್ದ ವಿಶಾಖಾಗೆ ಅಂತಲೇ. ಅವಳಿಗೆ ಅವರ ಮಾತುಗಳಿಂದ ನೋವಾಗಿದೆ ಎಂಬುದರ ಅರಿವಿತ್ತು ಅವನಿಗೆ. ಅಯ್ಯ, ಹೌದಲ್ವಾ ಅಕ್ಕೋ, ನೀನಿವತ್ತು ಉಪವಾಸ ಅಲ್ವಾ? ಹೆಂಗಕ್ಕ ಇಷ್ಟೊತ್ತು ಗಂಟವ ಹಾಗೆ ಖಾಲಿ ಹೊಟ್ಟೆನಾಗೆ ಇದ್ದೆ? ನಾನು ಕಳಿಸಿದ ಹಣ್ಣಾರ ತಿಂದ ಇಲ್ವಾ? ಯಪ್ಪ, ಹಾಗೆ ಮಡಿಕ ಬಂದಿದ್ದೀರಲ್ಲಕ್ಕ. ತಿಂದೇ ಇಲ್ಲ ಏನುವೆ? ದೇವ್ರೆ, ಏನಿಂಗೆ ಇದು? ಬನ್ನಿ ಬನ್ನಿ ಬಿರ್ನೆಯ, ಊಟಕ್ಕೆ ಹಾಕ್ತೀನಿ ಎಂದವನು ಏನೋ ನೆನಪಾಗಿ ವಿಧಾನತ್ತ ತಿರುಗಿದ. ಹಾಂ ಅಂದಂಗೆ ಅಣ್ಣ, ನಿಮಗೆ ಅದ್ಯಾರ್ದೋ ಫೋನ್ ಬಂದಿತ್ತು ಆವಾಗಲೇಯ. ನನಗೆ ಅರ್ಥ ಆಗ್ದಿರ ಭಾಷೆನಾಗೆ ಮಾತಾಡ್ತಾ ಇತ್ತು ಆ ಯಪ್ಪ. ಅದೆಂಥದೋ ಹಿಂದಿ ಭಾಷೆ ಅಂತವ ಅಜ್ಜಮ್ಮ ಹೇಳ್ತು ಆಮ್ಯಾಕೆ. ಅದೆಂಥದೋ ಹೆಸರು ಅಂತೂ ಆ ಯಪ್ಪ. ತಲೆ ಕೆರೆದುಕೊಂಡಿದ್ದ ಗೋಪಿ ನೆನಪಾಗದೆ. ಹಾಂ, ಸುಗೋಷು, ಹಾಗೆ ಏನೋ ಇತ್ತು ಹೆಸರು ಅಣ್ಣ ಎಂದು ಒಂದೇ ಸಮನೆ ಹೇಳಿ ಒಳನಡೆದಿದ್ದ ಗೋಪಿ. ಹೆಸರು ಕೇಳಿ ನೆಮ್ಮದಿ ಕದಡಿದಂತಾಯಿತು ವಿಧಾನ್ಗೆ. ನಾನ್ಯಾಕೆ ಹಳೆಯದನ್ನು ಕುರಿತು ಯೋಚಿಸ್ತಾ ನನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಕು? ಫಾಸ್ಟ್ ಈಸ್ ಫಾಸ್ಟ್, ಲೀವ್ ಇಟ್ ಎಂದುಕೊಂಡು ತಲೆ ಕೊಡವಿದ ವಿಶಾಖಳತ್ತ ದೃಷ್ಟಿ ಹಾಯಿಸಿ ಹುಡುಗಿಯನ್ನೇ ಕಡೆಗಣ್ಣಿನಿಂದ ಗಮನಿಸುತ್ತಿದ್ದ ವಿಧಾನ್. ಕೆಂಡದ ಮೇಲೆ ಕುಳಿತವಳಂತೆ ಚಡಪಡಿಸುತ್ತಿದ್ದಳು. ಮುಖವೆಲ್ಲ ಬಾಡಿ ಬಸವಳೆದು ಹೋಗಿತ್ತು. ಅಯ್ಯೋ ಎನ್ನಿಸಿತು ಅವನಿಗೆ. ಪಾಪ, ಬೆಳಗಿನಿಂದ ಉಪವಾಸ ಇದೆ. ಮೇಲಾಗಿ ಅವನ್ಯಾರೋ ಇವಳ ಮಾವನ ಕಾಟ ಬೇರೆ. ಸುಸ್ತಾಗಿರುತ್ತೆ. ಮೇಲಾಗಿ ನಮ್ಮ ಮನೆಯ ಶನಿಗಳ ಮಾತು ಬೇರೆ. ಹುಡುಗಿ ಬಸವಳೆದು ಹೋಗಿದ್ದಾಳೆ ಎನಿಸಿತು ಅವನಿಗೆ. ಅನಿವಾರ್ಯವಾಗಿ ಎದ್ದು ಊಟಕ್ಕೆ ನಡೆದಿದ್ದಳು ವಿಶಾಖ ಭವಾನಮ್ಮನವರನ್ನು ಕರೆದುಕೊಂಡು. ಪುಟ್ಟ, ನೀನು ಹೋಗು, ನಾನು ಗೋಪಿನ ಕರಿತೀನಿ, ಅವನೇ ನನ್ನ ಕರ್ಕೊಂಡು ಹೋಗ್ತಾನೆ. ನಿಂಗೆ ಸುಸ್ತಾಗಿರುತ್ತೆ ಎಂದರೂ ಕೇಳದೆ. ಅಂಥದ್ದೇನಿಲ್ರಿ ಅಜ್ಜಿ, ನನಗೆ ಇವೆಲ್ಲ ರೂಢಿ ಅದ, ಬನ್ರಿ ನಾನಾ ಕರ್ಕೊಂಡು ಹೋಗ್ತೇನೆ ಎಂದು ಅವರ ಕೈ ಹಿಡಿದುಕೊಂಡು ಬಂದಿತ್ತು ಹುಡುಗಿ. ಅವಳ ಪ್ರಾಮಾಣಿಕತೆಗೆ ಮನದಲ್ಲೇ ಶ್ಲಾಘಿಸಿದ ವಿಧಾನ್.
ಹುಡುಗಿ ಸುಸ್ತಾಗಿದ್ದರೂ ಕೂಡ ತನಗೆ ವಹಿಸಿದ್ದ ಕೆಲಸದಿಂದ ತಪ್ಪಿಸಿಕೊಳ್ಳಲು ನೋಡುತ್ತಿಲ್ಲ. ಮೆಚ್ಚಲೇಬೇಕು ಎಂದುಕೊಂಡ. ಹುಡುಗಿ ಊಟ ಮುಗಿಸಿ ತನ್ನ ಪಾಡಿಗೆ ತಾನು ಅಜ್ಜಮ್ಮನನ್ನು ಕರೆದುಕೊಂಡು ಮೇಲೆ ನಡೆದಿದ್ದಳು. ಅವಳು ಕಣ್ಮರೆಯಾದ ಕೂಡಲೇ ಏನನ್ನೋ ಕಳೆದುಕೊಂಡಂತಹ ಭಾವ ವಿಧಾನ್ಗೆ. ಅರೆ, ಇದ್ಯಾಕೆ ಹೀಗಾಗ್ತಾ ಇದೆ ನನಗೆ? ಅವಳು ಆಫ್ಟರ್ ಆಲ್ ಒಂದು ಹೆಣ್ಣು. ನನಗೆ ಹೆಣ್ಣಿನ ನೆರಳು ಕಂಡರೇ ಆಗದು. ಅಂಥದ್ದರಲ್ಲಿ ನಾನ್ಯಾಕೆ ಈ ಹುಡುಗಿಯ ಬಗ್ಗೆ ಯೋಚಿಸ್ತಾ ಇದ್ದೀನಿ? ಅವಳು ಕಣ್ಣಳತೆಯಿಂದ ದೂರವಾದರೆ ನನಗ್ಯಾಕೆ ಸಹಿಸಲಾಗುತ್ತಿಲ್ಲ? ನಾನ್ಯಾಕೆ ಹೀಗೆ ಚಡಪಡಿಸುತ್ತೇನೆ? ಏನಾಗಿದೆ ನನಗೆ? ಒಂದು ವೇಳೆ ನಾನು ಈ ಹುಡುಗಿಯನ್ನು ಪ್ರೀತಿ ಬೆಚ್ಚಿದ ವಿಧಾನ್. ಸ್ಪಷ್ಟತೆ ಸಿಗುತ್ತಿಲ್ಲ ಅವನಿಗೆ. ತಲೆ ಕೆಟ್ಟಂತಾಯಿತು. ಎದ್ದು ದಡದಡನೆ ಮಹಡಿಯ ಮೆಟ್ಟಿಲೇರಿದ್ದ. ಹಾಗೋ ಹೀಗೋ ಒತ್ತಾಯಕ್ಕೆ 2 ತುತ್ತು ತಿಂದು ಬಂದ ವಿಶಾಖಾಗೆ ದುಃಖ ಒತ್ತರಿಸಿಕೊಂಡು ಬಂದಿತ್ತು. ವಿಪರೀತ ಅನಾಥಭಾವ ಕಾಡಿತ್ತು ಅವಳಿಗೆ ಎಂದು. ತನ್ನ ಅಮ್ಮ ಅತಿಯಾಗಿ ನೆನಪಾಗಿದ್ದರು. ಅಪ್ಪಾಜಿಯನ್ನು ನೆನೆದು ಕಣ್ಣೀರಾಗಿದ್ದಳು ಹುಡುಗಿ. ಭವಾನಮ್ಮನವರನ್ನು ಅವರ ರೂಮಿನಲ್ಲಿ ಮಲಗಿಸಿ ತನ್ನ ರೂಮಿನ ಒಳಗೆ ಬಂದವಳು ಬಾಗಿಲು ಕೂಡ ಮುಚ್ಚದೆ ಮಂಚದ ಮೇಲೆ ಒಸಿದು ಕುಳಿತು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟಿದ್ದಳು. ವಿಠಲ, ನನಗೆ ಎದಕ್ಕಿಂತ ಪರಿಸ್ಥಿತಿ ತಂದಿ ನೀನು? ನಾನೇನು ಪಾಪ ಮಾಡೀನಿ? ಎದಕ್ಕೆ ಶಿಕ್ಷಾ ನನಗ? ಅಪ್ಪಾಜಿ, ನೀವದಿರಿ ಅಂದಿದ್ರ ನಮ್ಮ ಮನೆಗ ನನಗ ಈ ಸ್ಥಿತಿ ಬರ್ತಿರ್ಕಿಲ್ಲ. ಎದಕ್ಕಷ್ಟು ಬ್ಯಾಗ ನಮ್ಮನ್ನೆಲ್ಲ ಬಿಟ್ಟು ಹೊಂಟೋದ್ರಿ ನೀವು? ನೋಡಿ ಈಗ ಯಾರ್ಯಾರ ಕಡೆಯಿಂದನೋ ಏನೇನೋ ಮಾತು ಕೇಳೋ ಹಂಗಾತು ನಿಮ್ಮ ಮಗಳಿಗ. ನಾನು ಏನು ಮಾಡೀನಿ ಅಂತ ಆಕಿ ಹಂಗಂದ್ರು ನನಗ ಅಂತ ಬೆರಳು ಮಾಡಿಲ್ಲ ಅಂದರೂ ನನಗೆ ಗೊತ್ತಾಗ್ತದ ಅವ್ರಂದಿದ್ದು ನನಗ ಅಂತಂದು. ಈ ಮನೆಯಾಗ ಬ್ಯಾರೆದವರು ಅಂತಂದ್ರೆ ನಾನ ಅಲ್ಲೇನು? ಇನ್ಯಾರದಾರ? ಗೋಪಿ ಅಣ್ಣ ಅಂತರೂ ಈ ಮನೆ ಮಗನ ಆಗೋಗ್ಯಾರ. ನಾನು ಯಾರಿಗೂ ಏನೂ ಅನ್ಯಾಯ ಮಾಡಿಲ್ಲ. ಒಬ್ರಿಗೊಂದು ಮಾತು ಅಂದಿಲ್ಲ. ಅಂಥದ್ರಾಗ ನನಗೆ ಅದಕ್ಕೆ ಅಂಥ ಮಾತಂದ್ರು ಆಕಿ? ಲಲಿತಮ್ಮ ಅಂದ ಮಾತುಗಳನ್ನು ನೆನೆದು ಬಿಕ್ಕುತ್ತಿದ್ದಳು ವಿಶಾಖ. ಆ ಮನುಷ್ಯ ಮೇಜರ್ರು ಮಾತಾಡಲಿಲ್ಲ ಅಂದಿದ್ರ ಆಕಿ ಇನ್ನೇನೇನಂತಿದ್ಲೋ ಯವ್ವ. ಮನಸ್ಸಿನಲ್ಲೇ ಅವನಿಗೆ ಕೈ ಮುಗಿದಿತ್ತು ಹುಡುಗಿ. ಈ ಮನೆಗೆ ಬರಾಕ ಹೋಗ್ಬಾರ್ದಿತ್ತವ ನಾನು. ಅಜ್ಜಿ ಒಬ್ಬರು ಇಲ್ಲಾಂದಿದ್ರ ಯಾವತ್ತೋ ನಾನು ನಮ್ಮ ಊರಿಗೆ ಹೊಂಟೋಗ್ತಿದ್ನವ. ಅಷ್ಟು ನೋವಾಗಿ ಬಿಟ್ಟಿತ್ತು ಅವಳಿಗೆ. ಅಮ್ಮ, ನಿನ್ನ ಹಂತ್ಯಾಕ ಮಾತಾಡ್ಬೇಕಂತಂದು ಅನ್ಸಾಕತ್ತೈತಿ ನನಗೆ. ನೀನು ನನ್ನ ಮರೆತ ಬಿಟ್ಟಿಯೇನವ? ಎದಕ್ಕೆ ಫೋನ್ ಹಚ್ಚಿಲ್ಲ ನೀನು ನನಗೆ? ಏನಾದ್ರಾಗಲಿ ನಾನು ನಿನಗೆ ನಾಳೆ ಫೋನ್ ಹಚ್ತೇನೆ. ಶಾಮು ಮಾಮನ ಮನೆಗೆ ನಿನ್ನ ಕರೀತಾರ ಅವರು. ನಿನ್ನ ಹಂತ್ಯಾಕ ಮಾತಾಡಬೇಕು ನಾನು. ಭಾಳ ನೆನಪಾಗಕತ್ತಿ ನೀನು. ಮುಖವನ್ನು ತನ್ನೆರಡೂ ಕೈಗಳಿಂದ ಮುಚ್ಚಿಯೇ ಕುಳಿತಿದ್ದಳು ವಿಶಾಖ, ಯಾವುದರ ಪರಿವೆಯೂ ಇಲ್ಲದೆ. ದಡದಡನೆ ಮೇಲೆ ತನ್ನ ರೂಮಿನ ಹತ್ತಿರ ಬಂದವನಿಗೆ ಮನಸ್ಸು ತಡೆಯಲಿಲ್ಲ. ಒಂದು ಸಲ ಆ ಹುಡುಗಿಯ ರೂಮಿನ ಹತ್ತಿರ ಹೋಗಿ ಬಂದು ಬಿಡೋಣ. ಯಾಕೋ ತುಂಬ ನೋವಲ್ಲಿ ಇದ್ದ ಹಾಗೆ ಅನ್ನಿಸಿತ್ತು ನನಗೆ ಅವಳನ್ನು ನೋಡಿದರೆ ಎನಿಸಿ ಅತ್ತ ಹೆಜ್ಜೆ ಹಾಕಿದ ವಿಧಾನ್. ಕರುಳು ಕಿತ್ತು ಬಂದಂತಾಯಿತು ಅವಳ ದುಃಖವನ್ನು ನೋಡಿ ಅವನಿಗೆ. ರೂಮಿನ ಬಾಗಿಲು ತೆರೆದೇ ಇರುವ ಪರಿವೆಯೂ ಇಲ್ಲದೆ ರೋಧಿಸುತ್ತಿರುವ ಹುಡುಗಿಯನ್ನು ನೋಡಿ ಕರುಳು ಹಿಂಡಿದಂತಾಗಿತ್ತು ಅವನಿಗೆ. ಅವಳ ಸನಿಹ ಹೋಗಿ ಹೆಗಲು ಬಳಸಿ, ಅಳಬೇಡುವೆ ಹುಡುಗಿ, ನಿನಗಾಗಿ ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ನಾನಿದ್ದೀನಿ ಎನ್ನುವ ಮನಸ್ಸಾಗಿತ್ತು. ಅವಳ ನೋವು ಇವನಿಗೂ ನೋವು ಕೊಟ್ಟಿತ್ತು. ತನ್ನನ್ನು ತಾನು ಸಂಭಾಳಿಸಿಕೊಂಡು ಅಲ್ಲಿಯೇ ನಿಂತ. ಅದೆಷ್ಟು ಹೊತ್ತು ನಿಂತಿದ್ದನೋ. ಅದೆಷ್ಟೋ ಸಮಯದ ನಂತರ ಹುಡುಗಿ ತನ್ನ ಮುಖದಿಂದ ಕೈ ತೆಗೆದು ಕಣ್ಣೀರು ಒರೆಸಿಕೊಂಡು ಬಾಗಿಲಿನತ್ತ ದೃಷ್ಟಿ ಹಾಯಿಸಿದ್ದಳು. ಸರ್ರನೆ ಹಿಂದೆ ಸರಿದವನೇ ವೇಗವಾಗಿ ತನ್ನ ರೂಮಿಗೆ ನಡೆದು ಬಿಟ್ಟಿದ್ದ ವಿಧಾನ್. ಯವ್ವ, ಬಾಗ್ಲಾನ ಹಾಕ್ದಂಗ ಹಂಗ ಬಿಟ್ಟಿನಲ್ಲ, ಯಾರೋ ಸರ್ದು ಹೋದಂಗಾತಲ್ಲ. ಯಾರ್ಯಾರ ಬಂದಿದ್ರೇನು? ನನಗೆಲ್ಲೋ ಭ್ರಮೆ ಆಗ್ಯಾದ. ಇಲ್ಲಿಗ್ಯಾರು ಬರ್ತಾರ ಎಂದುಕೊಂಡವಳು ಎದ್ದು ಬಂದು ಹೊರಗೊಮ್ಮೆ ಎಣುಕಿ ನೋಡಿ ಬಾಗಿಲು ಮುಚ್ಚಿಕೊಂಡಿದ್ದಳು. ಇವೆಲ್ಲವನ್ನೂ ತನ್ನ ರೂಮಿನಿಂದಲೇ ಗಮನಿಸುತ್ತಿದ್ದವು 2 ಕಂಗಳು. ಅಸಹನೆ, ಕೋಪದಿಂದ ಹಲ್ಲು ಮಸೆದಿದ್ದರು ಲಲಿತಮ್ಮ. ಹೌದು, ಅವರೇ ತಮ್ಮ ರೂಮಿನ ಬಾಗಿಲ ಮರೆಯಲ್ಲಿ ನಿಂತು ಎಲ್ಲವನ್ನ ಗಮನಿಸಿ ಹಲ್ಲು ಕಡಿದಿದ್ದರು. ವಿಧಾನ್ ಮಾತಿನಿಂದ ಅವಮಾನವಾಗಿ ಕೋಪದಿಂದ ಮೇಲೆ ಬಂದಿದ್ದರು ಅವರು. ಊಟಕ್ಕೆ ಕೆಳಗೆ ಹೋಗಿರಲಿಲ್ಲ. ಹಸಿವು ಕೇಳಬೇಕಲ್ಲ. ಸ್ವಲ್ಪ ಸಮಯದ ನಂತರ ಹೊಟ್ಟೆ ತಾಳ ಹಾಕತೊಡಗಿತ್ತು. ನೋಡೋಣ, ಬಹುಶಃ ಎಲ್ಲರೂ ಇಷ್ಟು ಹೊತ್ತಿಗೆ ಊಟ ಮುಗಿಸಿ ಹೋಗಿರಬಹುದು. ಗೋಪಿ ಒಬ್ಬನೇ ಇರ್ತಾನೆ. ಊಟ ಮಾಡಿ ಬಂದು ಬಿಡೋಣ ಎಂದುಕೊಂಡವರು ರೂಮಿನಿಂದ ಹೊರಗೆ ಹೆಜ್ಜೆ ಇಟ್ಟಿದ್ದರು. ಅಷ್ಟರಲ್ಲಿಯೇ ಮಹಡಿಯ ಮೆಟ್ಟಿಲೇರುತ್ತಿದ್ದ ವಿಧಾನ್ ಅವರ ಕಣ್ಣಿಗೆ ಬಿದ್ದಿದ್ದ. ಅವನ ಕಣ್ಣಿಗೆ ಕಾಣಿಸುವುದು ಅವರಿಗೆ ಇಷ್ಟವಿಲ್ಲದ ವಿಷಯ. ಸರ್ರನೆ ಹಿಂದೆ ಬಂದವರು
ತಮ್ಮ ರೂಮಿನ ಬಾಗಿಲ ಮರೆಯಲ್ಲಿ ನಿಂತಿದ್ದರು. ಅವನು ತನ್ನ ರೂಮಿಗೆ ಹೋಗುವವರೆಗೂ ಒಮ್ಮೆ ಇವರ ರೂಮಿನತ್ತ ದೃಷ್ಟಿ ಹಾಯಿಸಿ ಅಸಹನೆಯಿಂದ ಮುಖ ತಿರುಗಿಸಿ ಮುಂದೆ ನಡೆದಿದ್ದ ವಿಧಾನ್. ನಂತರ ಮೆಲ್ಲನೆ ಹೊರಬಂದವರು ಸುತ್ತಲೂ ಒಮ್ಮೆ ನೋಡಿದ್ದರು. ಆಗ ಅವರ ಕಣ್ಣಿಗೆ ಬಿದ್ದಿದ್ದ ವಿಧಾನ್ ವಿಶಾಖಳ ರೂಮಿನ ಹೊರಗೆ ನಿಂತು ಅವಳ ರೂಮಿನತ್ತಲೇ ದೃಷ್ಟಿ ನೆಟ್ಟಿದ್ದ. ಅವರಿಗೆ ಹಸಿವೆಯೂ ಮರೆತು ಹೋಯಿತು. ಏನು ನಡೀತಾ ಇದೆ ನೋಡಿಯೇ ಬಿಡೋಣ ಎಂದು ಮತ್ತೆ ಒಳಗೆ ಸರಿದು ಮರೆಯಿಂದಲೇ ಎಲ್ಲವನ್ನೂ ನೋಡುತ್ತಾ ನಿಂತರು. ವಿಧಾನ್ ಸರ್ರನೆ ತಿರುಗಿ ಬಂದು ತನ್ನ ರೂಮಿನ ಒಳಗೆ ಹೋಗುವವರೆಗೂ ತಾವು ಕೂಡ ರೂಮಿನ ಒಳಗೆ ಸರಿದು ಬಾಗಿಲು ಮುಚ್ಚಿದ್ದವರಿಗೆ ಕೋಪದಿಂದ ಬುದ್ಧಿ ಮಂಕಾಗಿತ್ತು. ಅಲ್ಲೇ ಇದ್ದ ಫ್ಲವರ್ ವಾಸ್ ಒಂದನ್ನು ಎತ್ತಿ ಎಸೆದಿದ್ದರು ತಮಗಿದ್ದ ಕೋಪಕ್ಕೆ. ಡ್ಯಾಮ್ ಇಟ್, ಎಸ್, ನನಗೆ ಅನ್ನಿಸ್ತಾ ಇರೋದು ಸರಿಯಾಗಿಯೇ ಇದೆ, ಏನೂ ಸರಿಯಿಲ್ಲ. ವಿಧಾನ್ ವರ್ತನೆಯಿಂದ ಇದು ಸ್ಪಷ್ಟವಾಗ್ತಾ ಇದೆ ನನಗೆ. ಎಸ್, ಇಫ್ ಐ ಆಮ್ ಕರೆಕ್ಟ್, ವಿಧು ಲೈಕ್ಸ್ ವಿಶಾಖ. ಕೋಪ ನೆತ್ತಿಗೇರಿತು ಅವರಿಗೆ. ಈ ವಿಷಯದ ಯೋಚನೆ ಮಾತ್ರದಿಂದಲೇ ಅತ್ತಿಂದಿತ್ತ ಶತಪಥ ತಿರುಗುತ್ತಿದ್ದರು ಲಲಿತಮ್ಮ ಅಸಹನೆ ಕೋಪದಿಂದ ಕೈ ಹಿಸುಕಿಕೊಳ್ಳುತ್ತಾ. ನೋ, ನೆವರ್, ಹೀಗಾಗಕೂಡದು. ನಾನು ಆಗಲು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ. ನನ್ನ ಊಹೆ ಸರಿಯಾಗಿದ್ದರೆ ಇತಿಹಾಸ ಮತ್ತೊಮ್ಮೆ ಮರುಕಳಿಸುತ್ತದೆ ಎಂದರ್ಥ. ನೋ, ಹಾಗಾಗಕೂಡದು. ಅದು ನನಗೆ ಸುತಾರಾಮ್ ಇಷ್ಟವಿಲ್ಲ. ಅಲ್ಲಿಯೇ ಇದ್ದ ಕುರ್ಚಿಯಲ್ಲಿ ಕುಳಿತು ಹಿಂದಕ್ಕೆ ತಲೆಯಾನಿಸಿ ಗತಜೀವನದ ಯೋಚನೆಯೊಳಗೆ ಜಾರಿದ್ದರು ಲಲಿತಮ್ಮ. ರೂಮಿನ ಒಳಗೆ ಬಂದವನು ಕೂದಲನ್ನು ಹಿಂದಕ್ಕೆ ತಳ್ಳುತ್ತಾ ಅತ್ತಿಂದಿತ್ತ ತಿರುಗತೊಡಗಿದ್ದ ವಿಧಾನ್. ಮನಸ್ಸಿಗೆ ಏನೋ ತಳಮಳ, ಸಮಾಧಾನವೇ ಇಲ್ಲ. ಏನಾಗ್ತಾ ಇದೆ ನನಗೆ? ಯಾಕೆ ಹೀಗಾಗ್ತಾ ಇದೆ? ಹುಡುಗಿಯ ಅಳು ನೋವು ನನಗೆ ಯಾಕೆ ಸಹಿಸಲಾಗುತ್ತಿಲ್ಲ? ಅಸಲಿಗೆ ಏನು ಬೇಕು ನನಗೆ? ಯಾವ ಪ್ರಶ್ನೆಗೂ ಅವನಲ್ಲಿ ಸಮಾಧಾನ ಇಲ್ಲ. ಒಂದಂತೂ ಸ್ಪಷ್ಟ, ಈ ಹುಡುಗಿ ನಮ್ಮ ಮನೆಯಲ್ಲಿಯೇ ಇರಲೇಬೇಕು. ಎಸ್, ಥಟ್ಟನೆ ನೆನಪಾಯಿತು ಅವನಿಗೆ ಮುದುಕಮ್ಮನಿಗೆ ತಾನು ಆ ದಿನ ಹೇಳಿದ್ದ ಅಗ್ರಿಮೆಂಟ್ ವಿಷಯ. ಎಸ್, ಇದೇ ಸರಿ. ತತ್ತೆರಿಗೆ ಮರ್ತೇ ಹೋಗಿಬಿಟ್ಟಿದ್ನಲ್ಲ. ಇದೊಂದೇ ಈಗಿರೋ ಉಪಾಯ, ಹುಡುಗಿ ಮನೆ ಬಿಟ್ಟು ತೆರಳದಂತೆ ತಡೆಯಲು. ಥಟ್ಟನೆ ರೂಮಿನಿಂದ ಹೊರಬಂದವನು ಭವಾನಮ್ಮನವರ ರೂಮಿನತ್ತ ನಡೆದಿದ್ದ ವಿಧಾನ್. ಮತ್ತೆ ನಿಂತವನು, ಛೇ, ಆ ಹುಡುಗಿ ಮೊದಲೇ ನೊಂದಿದೆ. ಮತ್ತೆ ನಮ್ಮ ಮನೆಯವರೇ ಯಾವುದೋ ಕಾರಣಕ್ಕೆ ಅವಳಿಗೆ ನೋವು ಕೊಟ್ಟರೆ ನಾಳೆ ಹೊರಡಬೇಕಾದವಳು ಇಂದೇ ಹೋಗಿಬಿಡಬಹುದು. ಬೇಡ, ಈ ಅಗ್ರಿಮೆಂಟ್ ಅವೆಲ್ಲ ಏನೂ ಬೇಡ, ಮರೆತು ಬಿಡೋದೇ ಒಳ್ಳೆಯದು. ಹುಡುಗಿ ನೆಮ್ಮದಿಯಿಂದಾದರೂ ಇರುವಷ್ಟು ದಿನ ನೋಡೋಣ. ಮುಂದೆ ಏನಾಗುವುದೋ ಯಾರಿಗೆ ತಿಳಿದಿದೆ ಎಂದುಕೊಂಡು ಹಿಂದೆಲೆ ಸವರಿಕೊಂಡ ವಿಧಾನ್. ಅವನಿಗೆ ಮತ್ತೆ ಪವನ್ ಅವಳನ್ನು ನೋಡುತ್ತಿದ್ದ ನೋಟವೇ ನೆನಪಾಗಿ ಅಸಹನೆಯಾಗುತ್ತಿತ್ತು. ತಲೆ ಕೆಟ್ಟಂತಾಗುತ್ತಿತ್ತು. ರೂಮಿನ ಒಳಗೆ ಬಂದವನಿಗೆ ಗೋಪಿ ಹೇಳಿದ ವಿಷಯ ನೆನಪಾಯಿತು. ಸುಘೋಷ್, ಅವನ್ಯಾಕೆ ನನಗೆ ಕಾಲ್ ಮಾಡಿದ್ದ? ಮತ್ತೆ ನನಗೆ ಕಾಲ್ ಮಾಡಿ ಮಾತನಾಡುವಂಥ ವಿಷಯವಾದರೂ ಏನಿದೆ ಅವನಿಗೆ? ತಲೆ ಒತ್ತಿಕೊಂಡು ಒಂದು ಕಡೆ ಕುಳಿತ. ಅವನಿಗೆ ಯಾವುದನ್ನೂ ನೆನಪು ಮಾಡಿಕೊಳ್ಳುವುದು ಇಷ್ಟವಿಲ್ಲ. ಅವನೇ ನಿರ್ಧಾರ ಮಾಡಿಬಿಟ್ಟಿದ್ದ, ಹಳೆಯ ವಿಷಯವನ್ನೆಲ್ಲ ಹಿಂದೆ ಬಿಟ್ಟು ತಾನು ಮುನ್ನಡೆಯಬೇಕು ಎಂದು. ಆದರೆ ಇವರು ಪದೇ ಕಾಲ್ ಮಾಡಿ ಅವನನ್ನು ಮತ್ತದೇ ನೆನಪಿನ ಕೂಪಕ್ಕೆ ತಳ್ಳುತ್ತಿದ್ದರು. ಕುಳಿತಲ್ಲಿಂದ ಎದ್ದವನೇ ದಡದಡನೆ ಕೆಳಗಿಳಿದು ಮನೆಯಿಂದ ಹೊರಗಡೆ ನಡೆದು ಬಿಟ್ಟಿದ್ದ ಆ ಸರಿರಾತ್ರಿಯಲ್ಲಿ. ಕಾರ್ಯಪ್ಪನವರಿಗೆ ಮದುವೆಯಾಗಿ ಕಾವೇರಿ ಮನೆಗೆ ಬಂದ ಹೊಸತರಲ್ಲಿ ಲಲಿತಮ್ಮನವರಿಗೆ ಏನೂ ಅನ್ನಿಸುತ್ತಿರಲಿಲ್ಲ. ಅವರಾಯಿತು, ಅವರ ಕಾಲೇಜು, ಓದು, ಫ್ರೆಂಡ್ಸ್, ಪಾರ್ಟಿ ಆಯಿತು. ಹೀಗೆಯೇ ಇದ್ದು ಬಿಟ್ಟಿದ್ದರು ತನ್ನದೇ ಲೋಕದಲ್ಲಿ. ಆದರೆ ದಿನಗಳೆದಂತೆ ಅವರಿಗೆ ಅನ್ನಿಸತೊಡಗಿತ್ತು, ತನ್ನ ಮನೆಯನ್ನು ಸಂಪೂರ್ಣವಾಗಿ ಕಾವೇರಿ ಆವರಿಸಿಕೊಳ್ಳುತ್ತಿದ್ದಾಳೆ ಎಂದು. ಅದು ಅವರಿಗೆ ಸಹ್ಯವಾಗಲಿಲ್ಲ. ಮನೆಯಲ್ಲಿ ಎಲ್ಲರೂ ಪ್ರತಿಯೊಂದು ವಿಷಯವನ್ನು ಕಾವೇರಿಯನ್ನೇ ಕೇಳುವುದು, ಅವಳನ್ನೇ ಪ್ರತಿಯೊಂದಕ್ಕೂ ಕರೆಯುವುದು ಇವರಿಗ್ಯಾಕೋ ವಿಪರೀತ ಕಿರಿಕಿರಿ ಉಂಟು ಮಾಡುತ್ತಿತ್ತು. ಅದ್ಯಾವಾಗ ಅವಳ ಮೇಲಿದ್ದ ಅಸಹನೆ ಕಾವೇರಿಯ ಮೇಲೆ ದ್ವೇಷವಾಗಿ ಪರಿವರ್ತನೆಯಾಯಿತೋ ಇವರ ಮನಸ್ಸಿನಲ್ಲಿ ಇವರಿಗೂ ಅರಿವಾಗಲಿಲ್ಲ. ಆದರೆ ಅವಳನ್ನು ದ್ವೇಷಿಸತೊಡಗಿದ್ದರು. ಅದು ಅವರ ಪ್ರತಿ ಮಾತಿನಲ್ಲೂ ಕೃತಿಯಲ್ಲೂ ವ್ಯಕ್ತವಾಗತೊಡಗಿತ್ತು. ಅವಳನ್ನು ಹಂಗಿಸಿ ಮಾತನಾಡುವುದು, ಅವಳು ಅನಾಥೆ ಎಂದು ಹೀಯಾಳಿಸುವುದು ಇವೆಲ್ಲ ಮಾಮೂಲಾಯಿತು. ಅವಳು ಒಂದೂ ಮಾತನಾಡದೆ, ಯಾರಲ್ಲೂ ಕಂಪ್ಲೇಂಟ್ ಮಾಡದೆ ತಾನೇ ಎಲ್ಲವನ್ನೂ ಸಹಿಸಿಕೊಂಡಿದ್ದಳು. ಅವಳು ಜಗಳವಾಡಿ ರಂಪ ಮಾಡಿದ್ದರೆ ಇವರಿಗೆ ಸಮಾಧಾನ ಆಗುತ್ತಿತ್ತೇನೋ. ಅವಳು ಏನೂ ಆಗಿಯೇ ಇಲ್ಲ ಎನ್ನುವ ಹಾಗೆ ಇರುವುದು ಇವರಿಗೆ ಸಹಿಸಲಾಗುತ್ತಿರಲಿಲ್ಲ. ಇದರ ಮಧ್ಯ ಕಾವೇರಿ ಗರ್ಭಧರಿಸಿದ್ದರಿಂದ ಇನ್ನೂ ಅವಳನ್ನು ಕಾಳಜಿ ಮಾಡುತ್ತಿದ್ದರು ಅಮ್ಮ, ಅಣ್ಣ. ಕಾರ್ಯಪ್ಪನವರು ಸೇನೆಯಲ್ಲಿ ಇದ್ದುದರಿಂದ ಅವರು ಊರಿಗೆ ಬರುವುದು ಕಡಿಮೆಯೇ. ಬಂದಾಗ ಎಲ್ಲರೂ ಇದು ಅವರನ್ನು
ಇನ್ನೂ ದ್ವೇಷಕಾರುವಂತೆ ಮಾಡಿತ್ತು ಕಾವೇರಿಯ ಮೇಲೆ. ತನ್ನ ಯಾರೂ ಈ ಮನೆಯಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಎನ್ನುವುದೇ ಅವರ ದ್ವೇಷ ಕಾವೇರಿಯ ಮೇಲೆ ತಿರುಗಲು ಕಾರಣವಾಗಿತ್ತು. ಇವರೂ ಪ್ರೀತಿಯಲ್ಲಿ ಬಿದ್ದಿದ್ದರು. ಅವನದು ಕಾಫಿ ಎಸ್ಟೇಟ್ ಇತ್ತು. ಇವರ ಅಂತಸ್ತಿಗೆ ತಕ್ಕ ಹುಡುಗ, ನೋಡಲು ಸುರಸುಂದರಾಂಗ. ಅಮ್ಮನಲ್ಲಿ ತನ್ನ ಪ್ರೀತಿಯ ಕುರಿತು ಹೇಳಲು ಕಾಯುತ್ತಿದ್ದರು ಲಲಿತಮ್ಮ. ಅಣ್ಣನ ಪ್ರೀತಿಯನ್ನು ಒಪ್ಪಿಕೊಂಡವರು ತನ್ನ ಪ್ರೀತಿಯನ್ನು ನಿರಾಕರಿಸಲಾರರು ಎನ್ನುವ ನಂಬಿಕೆ ಇತ್ತು ಅವರಿಗೆ. ಸಮಯಕ್ಕಾಗಿ ಕಾದಿದ್ದರು. ಡಿಗ್ರಿ ಮುಗಿದ ನಂತರ ಹೇಳುವುದು ಅವರ ಉದ್ದೇಶ. ಕಾವೇರಿ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ದಳು. ಕಾರ್ಯಪ್ಪನವರು ಸೇನೆಯಿಂದ ರಜೆ ತೆಗೆದುಕೊಂಡು ಬಂದಿದ್ದರು. ಮನೆಯಲ್ಲಿ ಸಂಭ್ರಮ ಕಳೆಗಟ್ಟಿತ್ತು. ನಾಮಕರಣ ಸಮಾರಂಭ ಏರ್ಪಡಿಸಿದ್ದರು. ಆಗಲೇ ಕಾರ್ಯಪ್ಪನವರ ಗೆಳೆಯ ರುದ್ರಪ್ಪ ಮನೆಗೆ ಬಂದಿದ್ದು. ಅವನು ಕಾರ್ಯಪ್ಪನವರ ಕಾಲೇಜಿನ ಗೆಳೆಯ. ಇವರ ಮದುವೆ ಆದಾಗಿನಿಂದ ಅವನು ಇವರ ಮನೆಗೆ ಬಂದಿರಲಿಲ್ಲ. ರುದ್ರಪ್ಪನ ವಕ್ರದೃಷ್ಟಿ ಕಾವೇರಿಯ ಮೇಲೆ ಬಿದ್ದಿತ್ತು. ಆಗಲೇ ಮೊದಲೇ ಮುಗ್ಧ ಸ್ನಿಗ್ಧ ಸುಂದರಿಯವಳು. ಈಗಂತೂ ಮೈಕೈ ತುಂಬಿಕೊಂಡು ಇನ್ನೂ ಮುದ್ದಾಗಿ ಕಾಣುತ್ತಿದ್ದಳು. ಅವಳಿಂದ ದೃಷ್ಟಿ ಕೀಳಲಾಗಿರಲಿಲ್ಲ ರುದ್ರಪ್ಪನಿಗೆ. ನಂತರ ಆಗಾಗ ಗೆಳೆಯನ ಜೊತೆಗೆ ಮನೆಗೆ ಬರತೊಡಗಿದ್ದ. ಆಗೆಲ್ಲ ಅವನ ನೋಟ ಇರುವುದು ಕಾವೇರಿಯ ಮೇಲೆಯೇ. ಪಾಪ ಕಾರ್ಯಪ್ಪನವರಿಗೆ ಗೆಳೆಯನ ನೀಚ ಬುದ್ಧಿಯ ಅರಿವಿರಲಿಲ್ಲ. ಕಾವೇರಿ ಅಂತೂ ತೀರಾ ಮುಗ್ಧೆ. ಅವಳಾಯಿತು, ಅವಳ ಕೆಲಸ, ಮಗನ ಲಾಲನೆ ಪಾಲನೆ ಆಯಿತು ಅಂತ ಇದ್ದು ಬಿಡುತ್ತಿದ್ದವಳು. ಇವನತ್ತ ನೋಡುತ್ತಲೂ ಇರಲಿಲ್ಲ ಅವಳು. ಆದರೆ ಅವನ ದೃಷ್ಟಿಯಲ್ಲಿದ್ದ ಬಯಕೆಯನ್ನು ಲಲಿತಮ್ಮ ಗಮನಿಸಿದ್ದರು. ವಕ್ರ ನಗು ಮೂಡಿತ್ತು ಅವರ ಮುಖದ ಮೇಲೆ. ಅವರು ಆ ವಿಷಯವನ್ನು ಯಾರಲ್ಲಿಯೂ ಹೇಳಿರಲಿಲ್ಲ. ಬೇಕೆಂದೇ ಕಾರ್ಯಪ್ಪನವರು ಸೇನೆಗೆ ಮರಳಿದ್ದರು. ಇವನಿಗೆ ಈ ಮನೆಗೆ ಬರಲು ಯಾವ ಕಾರಣವೂ ಇರಲಿಲ್ಲ. ಗೆಳೆಯ ಬಂದಾಗ ಮಾತ್ರ ತಪ್ಪದೇ ಬರುತ್ತಿದ್ದ ಮನೆಗೆ, ಕಾವೇರಿಯನ್ನು ನೋಡುವ ಬಯಕೆಯಿಂದ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ವಿಧಾನ್ ಮತ್ತು ವಿಶಾಖದ ಕಥೆನ ಮುಂದುವರಿಸ್ತೀನಿ. ಪ್ಲೀಸ್ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ತಪ್ಪದೆ ಲೈಕು ಕಮೆಂಟ್ಸು ಕೊಡಿ.